ಹೆಚ್ಎ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲಾದ್ಯಂತ ಬಕ್ರೀದ್ ಹಬ್ಬ ಆಚರಣೆ. ತ್ಯಾಗ ಬಲಿದಾನ ಪ್ರತೀಕವಾದ ಈದ್. ಮುಸ್ಲಿಂ ಸಮುದಾಯದಿಂದ ಸಾಮೂಹಿಕ ಪ್ರಾರ್ಥನೆ. ನೆಟಗೆರೆ ಗ್ರಾಮದಲ್ಲಿ 20 ದಿನಗಳಿಂದ ಕುಡಿಯುವ ನೀರಿಲ್ಲ. ಉಡಾಫೆ ಉತ್ತರ ನೀಡುತ್ತಿರುವ ಅಧಿಕಾರಿಗಳು. ಕುಡಿಯುವ ನೀರಿಗಾಗಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದ ನೆಟಗೆರೆ ಗ್ರಾಮಸ್ಥರು. ರಾಜ್ಯ ಸರ್ಕಾರದಿಂದ ತೈಲ ಬೆಲೆ ಏರಿಕೆ, ಇಂಧನ ಬೆಲೆ ಏರಿಕೆಗೆ ಜೆಡಿಎಸ್ ಬಿಜೆಪಿ ಖಂಡನೆ. ಜೂನ್ 18ರಂದು ಬಿಜೆಪಿ ಜೆಡಿಎಸ್ ಪ್ರತಿಭಟನೆ. ಶಾಸಕ ಎಚ್ಪಿ ಸ್ವರೂಪ್ ಕರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಕ್ರೀದ್ ಹಬ್ಬದ ಅಂಗವಾಗಿ ಸೋಮವಾರದಂದು ನಗರದ ಹಳೆ ಈದ್ಗಾ ಮೈದಾನ ಮತ್ತು ಅಬ್ದುಲ್ ಕಲಾಂ ರಸ್ತೆ ಬಳಿ ಇರುವ ಹೊಸ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಸಮುದಾಯದವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇರ್ಫಾನ್ ಗುರುಗಳು, ಸರ್ವರಿಗೂ ಜಾತಿ ಧರ್ಮ ಭೇದ ಭಾವ ಎನ್ನದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳುವಂತಾಗೋಣ. ನಾವೆಲ್ಲರೂ ಜಾತಿ ಧರ್ಮಗಳ ಹೊರತಾಗಿ ಪ್ರೀತಿ, ಮಮತೆ, ಶಾಂತಿ, ಸಹೋದರತೆಯನ್ನ ನಮ್ಮ ನಾಡಿನಲ್ಲಿ ಉಳಿಸಿ ಬೆಳೆಸೋಣ. ಪ್ರವಾದಿ ಹಜರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ, ಅಚಲ ದೈವಭಕ್ತಿ ಹಾಗೂ ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅವರ ದೈವಭಕ್ತಿಯನ್ನ ಸಾಂಕೇತಿಕರಿಸುವ ಬಕ್ರೀದ್ ತ್ಯಾಗ ಬಲಿದಾನವನ್ನ ಸ್ಮರಿಸುವ ಮಹತ್ವದ ಹಬ್ಬದ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳು ನಶಿಸುತ್ತಿರುವ ಪ್ರಸಕ್ತ ಕಾಲಘಟ್ಟದಲ್ಲಿ ಮಾನವ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಬಡವ ಶ್ರೀಮಂತರ ನಡುವಿನ ಅಂತರವನ್ನು ಕಡಿಮೆಗೊಳಿಸಲು ಇಂದಿನ ದಿನವೂ ನಮಗೆ ಪ್ರೇರಣೆಯಾಗಲಿ. ಈ ಶುಭ ದಿನದಂದು ಜಗತ್ತಿನಾದ್ಯಂತ ದೌರ್ಜನ್ಯಕ್ಕೂ ದಬ್ಬಾಳಿಕೆಗೂ ಅವಮಾನಕ್ಕೂ ಒಳಗಾಗಿ ನ್ಯಾಯ ನಿರಾಕರಿಸಲ್ಪಟ್ಟ ಜನಸಮುದಾಯದ ಪರವಾಗಿ ಪ್ರಾರ್ಥಿಸೋಣ ಮತ್ತು ಇಸ್ಲಾಂ ಧರ್ಮದಲ್ಲಿ ಸ್ವಚ್ಛತೆಯ ಬಗ್ಗೆ ಪ್ರಾಮುಖ್ಯತೆ ನೀಡಿದ್ದಾರೆ. ಅದರಂತೆ ನೀವು ಸಹ ವಾಸಿಸುವ ಸ್ಥಳದಲ್ಲಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ಸುಂದರ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು ಎಂದರು. ವಿಶೇಷವಾಗಿ ದೌರ್ಜನ್ಯಕ್ಕೊಳಗಾಗುವ ಬಡವರ ಬಗ್ಗೆ ಅಪಾರ ಕಾಳಜಿ ವಹಿಸಿ ಮುಖ್ಯವಾಹಿನಿಗೆ ತರುವಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾಗಿದೆ. ಕೇವಲ ಪ್ರಾಣಿ ಬಲಿ ನೀಡುವುದರಿಂದ ತ್ಯಾಗ ಬಲಿದಾನಕ್ಕೆ ಅರ್ಥವಿಲ್ಲ. ನಮ್ಮಲ್ಲಿರುವ ಅಸೂಯೆ, ಕೋಪ, ದುಷ್ಟ ನಿರ್ಧಾರಗಳು ಮೊದಲು ತ್ಯಜಿಸಿದರೆ ನಿಜವಾದ ಬಕ್ರೀದ್ ಹಬ್ಬವಾಗುತ್ತೆ ಎಂದರು. ಈ ಸಂದರ್ಭದಲ್ಲಿ ಪೇಟೆ ಜಾಮಿಯಾ ಮಸೀದಿಯ ಗುರುಗಳು, ಬೇಲೂರು ಪಟ್ಟಣದ ಭಕ್ತಾದಿಗಳ ಸಮೂಹ ಹಾಜರಿದ್ದರು. ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ವತಿಯಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಜಯರಾಮ್, ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ರವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ನೀಡಲಾಗಿತ್ತು. ಹೆಚ್ಎ ನ್ಯೂಸ್, ಬೇಲೂರು. ಸಮಸ್ತ ನಾಗರಿಕ ಬಂಧುಗಳಿಗೆ ಬಕ್ರೀದ್ ಹಬ್ಬದ ತುಂಬು ಹೃದಯದ ಶುಭಾಶಯಗಳು. ಈ ದಿನ ಬಕ್ರೀದ್ ಹಬ್ಬದ ಒಂದು ಪ್ರಾರ್ಥನೆಯನ್ನ ಮಾಡಿದ್ದೀವಿ. ಈ ಪ್ರಾರ್ಥನೆಯಲ್ಲಿ ಪ್ರಪಂಚದ ಏನು ತೊಂದರೆಗಳಿದೆ, ಜನರು ಏನು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ, ಅದೆಲ್ಲ ನಿವಾರಣೆ ಆಗಲಿ ಅಂತ ಆ ಅಲ್ಲಾಹನಲ್ಲಿ ನಾವು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುವುದು ಒಂದು ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ಯಾಕಂದರೆ ಇಡೀ ಒಂದು ನಗರದ ಮುಸ್ಲಿಂ ಸಮುದಾಯ ಈ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಇಡೀ ಜಗತ್ತಿನ ಒಳಿತಿಗಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ತೇವೆ. ಏನು ಬಕ್ರೀದ್ ಹಬ್ಬ ಅಂದ್ರೆ, ಪ್ರವಾದಿ ಇಬ್ರಾಹಿಮರು ಅಲ್ಲಾಹನ ಪರೀಕ್ಷೆಗೆ ಒಳಪಟ್ಟು ತನ್ನ ಸ್ವಂತ ಮಗನನ್ನೇ ಬೇಲೂರು ತಾಲೂಕಿನ ಇಬೇಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೆಟಗೆರೆ ಗ್ರಾಮದಲ್ಲಿ ಸುಮಾರು 20 ದಿನಗಳಿಂದ ಸಮರ್ಪಕವಾಗಿ ಕುಡಿಯುವ ನೀರನ್ನ ನೀಡದೆ ವಿಚಾರಿಸಿದರೆ ಅಧಿಕಾರಿಗಳು ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ನೆಟಗೆರೆ ಗ್ರಾಮದಲ್ಲಿ ಮಹಿಳೆಯರು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮದ ಮಹಿಳೆ ಲಕ್ಷ್ಮಿ, ನಮ್ಮ ಗ್ರಾಮದಲ್ಲಿ ಕಳೆಹಟ್ಟಿಯಲ್ಲಿ ಸಮರ್ಪಕವಾಗಿ ನೀರು ಬಿಡ್ತಾರೆ. ಆದರೆ ನಮ್ಮ ಮೇಲಿನ ಹಟ್ಟಿಗೆ 15 ದಿನಕ್ಕೊಮ್ಮೆ ನೀರು ಬಿಡ್ತಾರೆ. ಅದು ಸಹ ನೀರಲ್ಲಿ ಹುಳು ಹಾಗೂ ಕೆಸರು ಮಿಶ್ರಿತ ನೀರು ಬರುತ್ತೆ. ನಾವು ಬದುಕೋದಾದ್ರೂ ಹೇಗೆ? ಅದರಲ್ಲೂ ಸಹ ತಿಂಗಳಿಗೊಮ್ಮೆ ನಮಗೆ ಕುಡಿಯುವ ನೀರಿಲ್ಲದೆ ಬೇರೆಯವರ ಮನೆಯಿಂದ ನೀರು ತರುವ ಪರಿಸ್ಥಿತಿ ಉಂಟಾಗಿದೆ. ಅಲ್ಲದೆ ಈಗಾಗಲೇ ಚಿಕನ್ ಗುನ್ಯಾ ಹಾಗೂ ಡೆಂಗ್ಯೂ ರೋಗಗಳು ಹೆಚ್ಚಿದ್ದು ನಮ್ಮೂರಿನಲ್ಲಿ ಆಶಾ ಕಾರ್ಯಕರ್ತರು ಬಂದು ಇಂತಹ ನೀರನ್ನ ಹೇಗೆ ಬಳಸುತ್ತೀರಿ ಎಂದು ಅದನ್ನ ಹೊರಗೆ ಚೆಲ್ತಾರೆ. ಇದರ ಬಗ್ಗೆ ಅಧಿಕಾರಿಗಳ ಬಳಿ ನಮ್ಮ ಸಮಸ್ಯೆ ಹೇಳಿದ್ರೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ತಿಲ್ಲ. ವಾರಕ್ಕೊಮ್ಮೆ ನೀರು ಗಂಟೆ ಸಹಾಯಕ ಹಣ ಕೊಟ್ರೆ ಅವರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ. ನಾವೆಲ್ಲರೂ ಕೂಲಿ ಕಾರ್ಮಿಕರಾಗಿದ್ದು ಬರೀ ನೀರಿಗಾಗಿ ಹೋರಾಟ ಮಾಡುತ್ತಾ ಕೂತ್ರೆ ನಮ್ಮ ಜೀವನ ಹೇಗೆ ಸಾಗುತ್ತೆ? ಕೂಡಲೇ ನಮಗೆ ಸಮಸ್ಯೆಯನ್ನ ಬಗೆಹರಿಸಿಕೊಡಬೇಕೆಂದು ಮನವಿ ಮಾಡಿದ್ರು. ಗ್ರಾಮಸ್ಥರಾದ ಕೃಷ್ಣಮೂರ್ತಿ ಹಾಗೂ ಮೊಗಪ್ಪ ಮಾತನಾಡಿ, ತಿಂಗಳಿಗೊಮ್ಮೆ ಕುಡಿಯುವ ನೀರನ್ನ ಸಮರ್ಪಕವಾಗಿ ಬಿಡುತ್ತಿಲ್ಲ. ನಮ್ಮ ಗ್ರಾಮದ ಬಳಿ ನೀರಿಗೆ ವ್ಯವಸ್ಥೆ ಇದ್ರೂ ನಮಗೆ ಕೊಳಚೆ ನೀರನ್ನ ಬಿಡುತ್ತಿದ್ದಾರೆ. ನಮ್ಮ ಗ್ರಾಮದಲ್ಲಿ ವೃದ್ಧರು ಹಾಗೂ ಮಕ್ಕಳೇ ಹೆಚ್ಚಿದ್ದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಈ ನೀರನ್ನ ಉಪಯೋಗಿಸುವುದರಿಂದ ನಮ್ಮ ಗ್ರಾಮದ ಜನರು ಕಾಯಿಲೆಗೆ ತುತ್ತಾಗುತ್ತಿದ್ದು ಅವರು ದುಡಿದ ಹಣವೆಲ್ಲ ಆಸ್ಪತ್ರೆ ಸೇರುತ್ತಿದೆ. ಇಲ್ಲಿ ನೀರು ಬಿಡುವ ಸಹಾಯಕರನ್ನ ಕೇಳಿದ್ರೆ ಇಲ್ಲಿ ನಮ್ಮನೆಯಿಂದ ನೀರು ತಂದು ಕೊಡೋಕಾಗುತ್ತಾ ಎಂದು ಉಡಾಫೆ ಉತ್ತರ ನೀಡುತ್ತಾರೆ. ಕೆಲವರು ಕುಡಿಯುವ ನೀರನ್ನ ಸಹ ಬಿಡದೆ ನಮಗೆ ಸತಾಯಿಸುತ್ತಿದ್ದು ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ರೂ ಅದು ಮೂಲೆ ಕಸವಾಗಿದೆ. ನಾವೆಲ್ಲರೂ ಸೇರಿ ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ನೀಡದಿದ್ರೆ ತಾಲೂಕು ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಯೋಗೇಶ್, ಬಲರಾಮ್, ಪ್ರಕಾಶ್, ದೇವರಾಜ್, ಗೋವಿಂದರಾಜ್, ಜ್ಯೋತಿ, ಪುಟ್ಟಲಕ್ಷ್ಮಿ, ಮಂಜುಳಾ, ಕುಮಾರಿ, ಸಾಕಮ್ಮ ಇತರರು ಹಾಜರಿದ್ದರು.
HCN ನ್ಯೂಸ್ ಬೇಲೂರು. ನೀರು ಸಾಕಷ್ಟು ನೀರಿದೆ ಬೇಲೂರಿನ ನೆಟ್ಟಕೆರೆಯಲ್ಲಿ. ಆದರೆ ನಮಗೆ ಮೇಲೆ ಒಂದು 25 ಮನೆ ಜನಕ್ಕೆ ನೀರು ಸಿಗ್ತಾ ಇಲ್ಲ. ನೀರಿನ ವಿಚಾರಕ್ಕೋಸ್ಕರ ನಾವು ಅವನ ಕೆಲ ಗಲಾಟೆ ಘೋಷಣೆ ಮಾಡೋಕ್ಕಾಗಲ್ಲ. ಯಾವುದೇ ರೀತಿಯೂ ಕೂಡ ನಮಗೆ PDOಗಾಗಲಿ ಸೆಕ್ರೆಟರಿ ಆಗಲಿ ಹೇಳಿರೋ ಅವ್ರು ನಮಗೆ ಗಮನಿಸ್ತಾ ಇಲ್ಲ. ನಾವು ಈಗ ಇದೇ ಥರ ಮಾಡಿದರೆ ನಾಳೆ ತಾಲೂಕು ಆಫೀಸ್ ಮುಂದೆ ಹೋಗಿ ಧರಣಿ ಮಾಡಬೇಕಾಗತ್ತೆ. ಈ PDO ಅವರು ಕೂಡ ಭಾಳ ಯಾಕೆ ಅಂದರೆ ನಮ್ಮ ಮೇಲೆ ಗಮನ ತಾಣ್ತಿಲ್ಲ. ಕಂದಾಯಕ್ಕಾದ್ರೂ ಮಾತ್ರ ಮುಂದಿರ್ತಾರೆ, ಯಾವುದೇ ರೀತಿಯೂ ಕೂಡ ಗಮನಿಸ್ತಿಲ್ಲ. 4-5 ಸಲ ನಾವು ಅವರಿಗೆ ಮನವಿ ಮಾಡಿದ್ದೀವಿ. ಅಧ್ಯಕ್ಷರು ಹೇಳಿದ್ರು ಕೂಡ ನೀರು ಗಂಟಿ ಅವನು ಗಮನಕ್ಕೆ ತಾಣ್ತಿಲ್ಲ. PDO ಅವರು ಹೇಳಿದ್ರು ಕೂಡ ಅವರು ಕೂಡ ಉದಾಸೀನ ಮಾಡ್ತಿದ್ದಾರೆ. ಈ ವಿಚಾರದಲ್ಲಿ ನಾವು ಮನೆಗಳಲ್ಲಿ ಮಕ್ಕಳು ಮರಿಗಳು, ಸಣ್ಣ ಪುಟ್ಟ ಮಕ್ಕಳುಗಳು ಇದ್ದಾವೆ, ಓದೋ ಮಕ್ಕಳಿದ್ದಾವೆ. ಈಗಾಗಲೇ ಡೆಂಗ್ಯೂ ಜ್ವರ ಹೆಚ್ಚಾಗಿದೆ. ನಮ್ಮ ಹೆಸರು ಲಕ್ಷ್ಮಿ ಅಂತ. ನೆಟಕೆರೆ ಗ್ರಾಮ. ನಮಗಿಬ್ಬರು ಪಂಚಾಯತಿ. ನಮಗೆ 1 ತಿಂಗಳಿಂದ ಮಾರನೇ ಹಬ್ಬದಿಂದ ನೀರಿಲ್ಲ. ನೀರು ಕೇಳಿದ್ರೆ ಆಸೆ ಕಾರ್ಯಕರ್ತರು ಬರ್ತಾರೆ, ನಾವೆಲ್ಲ ಹೋಗಿ ಒಂದು ಕೊಡ ನೀರು ತಗೊಬರ್ತೀವಿ. ಆಸೆ ಕಾರ್ಯಕರ್ತರು ಬರ್ತಾರೆ, ಇದು ನೋಡ್ತಾರೆ, ನೀರು ಚೆಲ್ರಿ ಅಂತಾರೆ. ಇವೇ ನೀರು ಹೆಂಗ್ ನೀರು ಬಿಡ್ರಿ ಅಂತ ಕೇಳಿದ್ರೆ ನೀವು ಬಿಟ್ಟಿಲ್ವಾ, ಬುಟ್ಟಿರ್ತಾವ ಹಿಡ್ಕೊಳ್ಳಿ ಅಂತಾರೆ. ಎಣ್ಣೆ ಕುಡಿಸ್ತಾರೆ, ನೀರು ಬಿಡ್ತಾರೆ. ಎಣ್ಣೆ ಕುಡಿಸಿಲ್ಲ ಅಂದ್ರೆ ನೀರು ಬಿಡಲ್ಲ. ಸಂಬಳ ಅವ್ರಿಗೆ ಕೊಡ್ತಾ ಇಲ್ವಾ? ಸರ್ಕಾರ ಕೊಡ್ತಾ ಇಲ್ಲ ಅಂದ್ರೆ ಸುಮ್ನೆ ಮಾಡ್ತಾರೆ ಅಂತಾರಣ. ಯಾವುದೇ ಕಾರಣಕ್ಕೂ ಇಲ್ಲಿ ಊರಿಗೆ ಇವತ್ತು ಕಾಲಿಟ್ಟಿಲ್ಲ ಅವರು. ಆಯ್ತಾ, ಯಾರು ಬರಲ್ಲ ಅವರು. ಅಷ್ಟು ಪಂಚಾಯತಿ ಅಂದ್ರೆ ಇಪ್ಪಿಟ್ ಪಂಚಾಯತಿ ಅಣ್ಣ. ಇವತ್ತು ಕೂಡ ಇಲ್ಲಿ ಕೊಳಚೆ ಪ್ರದೇಶ ಅಂತಾನೆ ಹೇಳ್ಬೋದು. ದಯಮಾಡಿ ಇದನ್ನ ಬಗೆಹರಿಸಬೇಕು. ನೀರು ಸರಿ ಇಲ್ಲ. ಇಲ್ಲಿ ತುಂಬಾ ಮಕ್ಕಳು ಡೆಂಗ್ಯೂ ಜ್ವರದ ಬಂದು ಅಡ್ಮಿಟ್ ಮಾಡಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಜೂನ್ 18ರ ಮಂಗಳವಾರದಂದು ಬೆಳಗ್ಗೆ 10 ಗಂಟೆಗೆ ಬಿಜೆಪಿ ಜೊತೆ ಸೇರಿ ಜೆಡಿಎಸ್ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಶಾಸಕ ಎಚ್.ಪಿ. ಸ್ವರೂಪ್ರಕಾಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯನ್ನ ರಾಜ್ಯ ಸರ್ಕಾರ ಮಾಡಿದ್ದು ಇದು ಸಾರ್ವಜನಿಕರಿಗೂ ಮತ್ತು ಎಲ್ಲರಿಗೂ ಹೊರೆಯಾಗಲಿದೆ. 1 ಲೀಟರ್ಗೆ ತೈಲ ಬೆಲೆ 3 ರಿಂದ 3.5 ರೂಪಾಯಿಗಳ ಹೆಚ್ಚಳ ಮಾಡಿದ್ದು ಇದರಿಂದ ಸಾರ್ವಜನಿಕವಾಗಿ, ವ್ಯಾವಹಾರಿಕವಾಗಿ, ಟ್ರಾನ್ಸ್ಪೋರ್ಟೇಷನ್ ಸೇರಿದಂತೆ ವಸ್ತುಗಳ ಬೆಲೆ ಏರಿಕೆ ಆಗಲಿದೆ. ಇದನ್ನು ಖಂಡಿಸಿ ಜೆಡಿಎಸ್ ಪಕ್ಷದಿಂದ ಜೂನ್ 18ರ ಮಂಗಳವಾರದಂದು ಬೆಳಗ್ಗೆ 11 ಗಂಟೆಗೆ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗುವುದು ಎಂದರು. ಬೆಲೆ ಏರಿಕೆ ಮಾಡಲಾಗಿರುವುದನ್ನು ಶೀಘ್ರವೇ ವಾಪಸ್ ಪಡೆದು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂಬುದು ನಮ್ಮ ಪ್ರತಿಭಟನೆಯ ಉದ್ದೇಶವಾಗಿದೆ. ಪ್ರತಿಭಟನೆಯನ್ನ ಬಿಜೆಪಿ ಜೊತೆ ಒಟ್ಟಿಗೆ ಸೇರಿ ಮಾಡಲಾಗುವುದೆಂದು ಪತ್ರಕರ್ತರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾರಿ ಕೈಗಾರಿಕಾ ಕೇಂದ್ರದ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಇವರಿಗೆ ಹಾಸನ ಜಿಲ್ಲೆಯ ಜನತೆ ಪರವಾಗಿ ಶುಭಾಶಯಗಳನ್ನು ಕೋರಲಾಗುವುದು. ಜಿಲ್ಲೆಗೆ ಒಂದು ಬೃಹತ್ ಕಾರ್ಖಾನೆ ತರುವ ಮೂಲಕ ಇಲ್ಲೇ ಉದ್ಯೋಗ ಸೃಷ್ಟಿ ಮಾಡಬೇಕು. ಸೆಷನ್ ಪ್ರಾರಂಭವಾಗಲಿದ್ದು, ಮುಗಿದ ನಂತರದಲ್ಲಿ ಮನವಿ ಮಾಡಿ ಜಿಲ್ಲೆಗೆ ಏನೇನು ಕೆಲಸಗಳಾಗಬೇಕು, ಮೇಲ್ಸೇತುವೆ, ಏರ್ಪೋರ್ಟ್ ಸೇರಿದಂತೆ ಎಲ್ಲಾ ವಿಚಾರಗಳನ್ನು ಅಂದು ಚರ್ಚೆ ಮಾಡಿ ಹಾಸನಕ್ಕೆ ಅಭಿವೃದ್ಧಿಯ ಕೆಲಸ ನಿರ್ವಹಿಸಲಾಗುವುದು. ಐಐಟಿ ಕೂಡ ಹಾಸನ ಜಿಲ್ಲೆಗೆ ಬಂದಿಲ್ಲ. ರೈತರಿಗೆ ಜಾಗವೂ ಇಲ್ಲ, ಐಐಟಿಯೂ ಇಲ್ಲ. ಮನವಿ ಮಾಡಲಾಗಿದ್ದು, ಯಾವ ಉದ್ದೇಶಕ್ಕೆ ಭೂಮಿ ಪಡೆಯಲಾಗಿದೆ ಅದು ಕಾರ್ಯರೂಪಕ್ಕೆ ಬಾರದಿದ್ದಾಗ ರೈತರಿಗೆ ಭೂಮಿಯನ್ನ ವಾಪಸ್ ಕೊಡಬೇಕು. ಈ ಬಗ್ಗೆ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಳುವುದಾಗಿ ಹೇಳಿದರು. ಶೀಘ್ರದಲ್ಲೇ ಎಲ್ಲ ಕೆಲಸ ಮಾಡಲು ಸಿದ್ದತೆ ಮಾಡಿಕೊಳ್ಳಲಾಗುವುದು ಎಂದರು. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಹಾಸನದಲ್ಲಿ ದೊಡ್ಡ ಮಟ್ಟದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲು ಕುಮಾರಣ್ಣ ಅವರ ಬಳಿ ಸಮಯ ಕೇಳಿ ಮುಂದೆ ದಿನಾಂಕ ನಿರ್ಧರಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಲ್ಲಿಯೇ ಹೋಗುತ್ತೇವೆ. ಈ ಬಗ್ಗೆ ಅನುಮಾನ ಬೇಡ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಕಸ್ತೂರಬಾ ರಸ್ತೆಯಲ್ಲಿ ನಗರಸಭೆಗೆ ಸೇರಿದ 87 ಮಳಿಗೆಗಳಿದ್ದು, ಹಿಂದೆ 54 ಮಳಿಗೆಗಳಿತ್ತು. ಚುನಾವಣೆ ಹಿಂದೆಯೇ ಸಭೆ ಮಾಡಿದಾಗ ಹಿಂದೆ ಇದ್ದ ಮಳಿಗೆ ಮಾಲೀಕರಿಗೆ ಅಂಗಡಿ ಮಳಿಗೆ ಕೊಟ್ಟು ಉಳಿದ ಅಂಗಡಿ ಮಳಿಗೆಯನ್ನ ಡಿಸಿ ಅವರು ಹೇಳಿದಂತೆ ಕಾನೂನುಬದ್ಧವಾಗಿ ಆನ್ಲೈನ್ ಮೂಲಕ ಹರಾಜು ಪ್ರಕ್ರಿಯೆ ನಡೆಸಲಾಗುವುದು ಎಂದರು. ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಜೆಡಿಎಸ್ ಮಾಧ್ಯಮ ವಕ್ತಾರ ಹೊಂಗೆರೆ ರಘು, ಬಿದ್ರೆಕೆರೆ ಜಯರಾಮ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏನು ನಮ್ಮ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆನ 3 ರೂಪಾಯಿ ಬೆಲೆಯನ್ನು ಕೂಡ ಏರಿಕೆ ಮಾಡಿದ್ದಾರೆ 1 ಲೀಟ್ರಿಗೆ. ಇದು ಸಾರ್ವಜನಿಕರಿಗೂ ಮತ್ತು ಎಲ್ಲರಿಗೂ ಕೂಡ ಒಂದು ಹೊರೆನ ತಂದಿರತಂಥ ಕೆಲಸ. ಈಗಾಗಲೇ ಪೆಟ್ರೋಲು ಈಗಾಗಲೇ 101 ರೂಪಾಯಿ 102 ರೂಪಾಯಿಗೆ ಏರಿಕೆಯಾಗಿದೆ. ಹಾಗಾಗಿ ಇದೊಂದು ಬರೀ ಪೆಟ್ರೋಲ್ ಏರಿಕೆ ಮಾಡಿದ್ರೆ ಬರೀ ಸಾರ್ವಜನಿಕರಿಗೆ ಅಂತಲ್ಲ, ವ್ಯಾವಹಾರಿಕವಾಗಿ ಏನು ಈ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲದಕ್ಕೂ ಕೂಡ ಅದು ಬೆಲೆ ಏರಿಕೆ ಆಗುತ್ತೆ. ಮತ್ತು ವಸ್ತುಗಳು ಕೂಡ ನಾವೇನು ಸಾಗಾಣಿಕೆ ಮಾಡ್ತೀವಿ ಪ್ರತಿಯೊಂದು ವಸ್ತುಗೂ ಕೂಡ ಬೆಲೆಯನ್ನು ಏರಿಕೆ ಆಗುತ್ತೆ. ಹಾಗಾಗಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಸುಜಲಾ ಪಿಯು ಕಾಲೇಜ್. ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ, ನೀಟ್, ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು. ಸುಸಜ್ಜಿತ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ. ಮತ್ತು ಹಾಸನದ ಹೆಸರಾಂತ ಗಣಿತಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ. ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಸುಜಲಾ ಪಿಯು ಕಾಲೇಜ್, ಅಪೂರ್ವ ಹೋಟೆಲ್ ರೋಡ್, ಉತ್ತರ ಬಡಾವಣೆ, ಹಾಸನ. ಮೊಬೈಲ್ ನಂಬರ್ 9900324364 or 8310486679 or 7259622214. ಸುಜಲಾ ಪಿಯು ಕಾಲೇಜ್, ಸುಭದ್ರತೆಯ ಕಾಲೇಜ್. ಹಾಸನದ ಭೋಜನ ಪ್ರಿಯರಿಗೊಂದು ರುಚಿಕರ ಸುದ್ದಿ. ಡಿಒಡಿ ದೋಸೆ ಆಫ್ ದಾವಣಗೆರೆ. ದಾವಣಗೆರೆಯ ಪ್ರಸಿದ್ಧ ಜನಪ್ರಿಯ ಬೆಣ್ಣೆ ದೋಸೆ ಇದೀಗ ನಿಮ್ಮ ಹಾಸನದಲ್ಲಿ. ವಿವಿಧ ಬಗೆಯ ಶುಚಿ ರುಚಿಯ ಆರೋಗ್ಯಕರ ದೋಸೆಗಳನ್ನ ಸವಿಯಲು ಒಮ್ಮೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ. ಡಿಒಡಿ ದೋಸೆ ಆಫ್ ದಾವಣಗೆರೆ, ಜಿಕೆ ಆರ್ಕಿಡ್ ಬಿಲ್ಡಿಂಗ್, 4th ಕ್ರಾಸ್, ಕುವೆಂಪು ನಗರ್, ಹಾಸನ. ಫೋನ್ ನಂಬರ್ 9741532153. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ ಜಾಯ್ ಅಲುಕಾಸ್ನಲ್ಲಿ ಜೂನ್ 16ರಿಂದ ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ 50% ರಿಯಾಯಿತಿ ನೀಡಲಾಗುತ್ತಿದೆ. ಹಾಸನದ ಪ್ರತಿಷ್ಠಿತ ಬ್ರಾಂಡೆಡ್ ಜ್ಯುವೆಲರ್ಸ್ಗಳಲ್ಲಿ ಒಂದಾದ ಜಾಯ್ ಅಲುಕಾಸ್ನಲ್ಲಿ ಉತ್ತಮ ರಿಯಾಯಿತಿಯನ್ನ ನೀಡಲಾಗುತ್ತಿದೆ. ಈ ಬಗ್ಗೆ ಮಾತನಾಡಿದ ಗ್ರಾಹಕಿ ಡಾಕ್ಟರ್ ಭವ್ಯ, ಜಾಯ್ ಅಲುಕಾಸ್ನಲ್ಲಿ ಉತ್ತಮ ಆಫರ್ ನೀಡಿದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಆಭರಣಗಳು ಲಭ್ಯವಿದ್ದು ಮಳಿಗೆಯಲ್ಲಿ ಉತ್ತಮ ಡಿಸೈನ್ಗಳಿವೆ ಹಾಗೂ ತುಂಬಾ ವೆರೈಟಿಗಳಿವೆ. ಜನರು ಇದರ ಸದುಪಯೋಗ ಪಡೆದುಕೊಳ್ಳಬಹುದೆಂದು ತಿಳಿಸಿದರು. ಮತ್ತೊಬ್ಬ ಗ್ರಾಹಕಿ ನಿಶಾ ಮಾತನಾಡಿ, ಚಿನ್ನದ ಬೆಲೆ ಹೆಚ್ಚಾಗಿರುವ ಸಮಯದಲ್ಲಿ ಜಾಯ್ ಅಲುಕಾಸ್ನಲ್ಲಿ ಆಫರ್ ನೀಡುತ್ತಿರುವುದು ಗ್ರಾಹಕರಿಗೆ ಅನುಕೂಲವಾಗುತ್ತದೆ ಎಂದರು. ಮತ್ತೊಬ್ಬ ಗ್ರಾಹಕರು ಮಾತನಾಡಿ, ಜಾಯ್ ಅಲುಕಾಸ್ನಿಂದ ಭಾರತದಾದ್ಯಂತ ಉತ್ತಮ ಆಫರ್ ನೀಡಿದ್ದು ಎಲ್ಲ ಆಭರಣಗಳ ಮೇಲೆ ಆಫರ್ ಸಿಗುತ್ತಿದ್ದು ಜನರು ಇದರ ಸದುಪಯೋಗ ಪಡೆಯಿರಿ ಎಂದು ತಿಳಿಸಿದರು. HCN ನ್ಯೂಸ್ ಹಾಸನ್. ಜಾಯ್ ಅಲುಕಾಸ್ನಲ್ಲಿ ಇವತ್ತಿಂದ ಒಳ್ಳೆಯ ಒಂದು ಆಫರ್ ಸ್ಟಾರ್ಟ್ ಆಗಿದೆ. ನೀವು ಎಲ್ಲರೂ ಈ ಅವಕಾಶ ಉಪಯೋಗಿಸಬೇಕು. 50% ಆಫರಿಂದ ಆಲ್ ಓವರ್ ಇಂಡಿಯಾ ನಾವು ಕೊಡ್ತಾ ಇದ್ದೇವೆ. ಎಲ್ಲರಿಗೂ ಈ ಅವಕಾಶ ಒಂದು. ಇವಾಗ ಹ್ಯಾಂಡಿಕ್ ಜ್ಯುವೆಲ್ರಿ ಆಗಲಿ, ಟೆಂಪಲ್ ಜ್ಯುವೆಲ್ರಿ ಆಗಲಿ, ಈವನ್ ಡೈಮಂಡ್ಸ್ ಆಗಲಿ, ಪ್ರೆಷಸ್ ಜ್ಯುವೆಲ್ರಿ ಆಗಲಿ, ಎಲ್ಲ ಜ್ಯುವೆಲ್ಲರಿಗಳಲ್ಲಿಯೂ ನಿಮಗೆ 100%, 50% ಆಫರ್ ಸಿಗ್ತಾ ಇದೆ. ನೀವೆಲ್ಲರೂ ಈ ಅವಕಾಶವನ್ನು ಉಪಯೋಗಿಸಬೇಕು. ಇವತ್ತು ಜಾಯ್ ಅಲುಕಾಸು 50% ಆಫರ್ ಲಾಂಚ್ ಮಾಡಿದ್ದಾರೆ. 50% ಆಫರ್ ಆನ್ ಮೇಕಿಂಗ್ ಚಾರ್ಜಸ್ ಆಫ್ ಆಲ್ ಜ್ಯುವೆಲ್ರಿ. ಟೆಂಪಲ್ ಜ್ಯುವೆಲ್ರಿ ಇರ್ಬೋದು ಅಥವಾ ಆ್ಯಂಟಿಕ್ ಪೀಸ್ ಇರ್ಬೋದು, ಡೈಮಂಡ್ ಇರ್ಬೋದು, ಗೋಲ್ಡ್, ಎನಿಥಿಂಗ್, ಆಯಿತಾ. ಸೊ ಇವರ ಡಿಸೈನ್ಸ್ ಬಂದು ತುಂಬ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಮತ್ತು ಫಿನಿಶಿಂಗು ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಇವ್ರದ್ದು ಆ್ಯಂಟಿಕ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ವೆರೈಟೀಸ್ ಇರುತ್ತೆ. ಸೊ ಫಾರ್ ದ ಪಾಸ್ಟ್ 10 years ನಾನು ಇವರ ಕಸ್ಟಮರ್ ಆಗಿದ್ದೀನಿ. ನನಗೆ ತುಂಬ ಇಷ್ಟ ಆಗಿದೆ. ಎಲ್ಲರೂ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಕಮ್ಮಿ, ನೀವು 50% ಆಫ್ ಇರೋದ್ರಿಂದ ಖಂಡಿತ ನಿಮಗೆ ಅದರಲ್ಲಿ ಬೆನಿಫಿಟ್ ಆಗುತ್ತೆ. ಥ್ಯಾಂಕ್ ಯು. ಇವತ್ತಿಂದ ಜಾಯ್ ಅಲುಕಾಸ್ ಅವರು 50% ಆಫರ್, ಮೇಕಿಂಗ್ ಚಾರ್ಜ್ ಮೇಲೆ 50% ಆಫರ್ನ ಲಾಂಚ್ ಮಾಡಿದ್ದಾರೆ. ಇಂಥ ಒಂದು ಏನು ಗೋಲ್ಡ್ ರೇಟು ಇಷ್ಟೊಂದು ರೈಸ್ ಆಗಿರೋವಂಥ ಟೈಮ್ನಲ್ಲಿ ಇಂಥ ಒಂದು ಆಫರ್ಸು ಕಸ್ಟಮರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇಯರ್ಲಿ ಒನ್ಸ್, ಮುಂಚೆ ಎಲ್ಲ ಇಯರ್ಲಿ ಒನ್ಸ್ ಈ ಥರ ಆಫರ್ ಸಿಗ್ತಾಯಿತ್ತು. ಇವಾಗ ಸೆಕೆಂಡ್ ಟೈಮು ಈ ಇಯರಲ್ಲಿ. ಇದು ಕಸ್ಟಮರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಬಂದು ಎಲ್ಲ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಬೇಲೂರಿನ ಗೆಂಡೆಹಳ್ಳಿ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಬೇಲೂರಿನ ಮುಸ್ಲಿಂ ಸಮುದಾಯದವರು ಕೋಟೆ ಜಾಮಿಯಾ ಮಸೀದಿಯ ಗುರುಗಳಾದ ಇರ್ಫಾನ್ ರಜಾ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇರ್ಫಾನ್ ಗುರುಗಳು, ಸರ್ವರಿಗೂ ಜಾತಿ ಧರ್ಮ ಭೇದ ಭಾವ ಎನ್ನದೆ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬಾಳುವಂತಾಗೋಣ. ನಾವೆಲ್ಲರೂ ಜಾತಿ ಧರ್ಮಗಳ ಹೊರತಾಗಿ ಪ್ರೀತಿ, ಮಮತೆ, ಶಾಂತಿ, ಸಹೋದರತೆಯನ್ನ ನಮ್ಮ ನಾಡಿನಲ್ಲಿ ಉಳಿಸಿ ಬೆಳೆಸೋಣ.
ಪ್ರವಾದಿ ಹಜರತ್ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ, ಅಚಲ ದೈವಭಕ್ತಿ ಹಾಗೂ ಅವರ ಪುತ್ರ ಹಜರತ್ ಇಸ್ಮಾಯಿಲ್ ಅವರ ದೈವಭಕ್ತಿಯನ್ನ ಸಾಂಕೇತಿಕರಿಸುವ ಬಕ್ರೀದ್ ತ್ಯಾಗ ಬಲಿದಾನವನ್ನ ಸ್ಮರಿಸುವ ಮಹತ್ವದ ಹಬ್ಬದ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳು ನಶಿಸುತ್ತಿರುವ ಪ್ರಸಕ್ತ ಕಾಲಘಟ್ಟದಲ್ಲಿ ಮಾನವ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಬಡವ ಶ್ರೀಮಂತರ ನಡುವಿನ ಅಂತರವನ್ನು ಕಡಿಮೆಗೊಳಿಸಲು ಇಂದಿನ ದಿನವೂ ನಮಗೆ ಪ್ರೇರಣೆಯಾಗಲಿ. ಈ ಶುಭ ದಿನದಂದು ಜಗತ್ತಿನಾದ್ಯಂತ ದೌರ್ಜನ್ಯಕ್ಕೂ ದಬ್ಬಾಳಿಕೆಗೂ ಅವಮಾನಕ್ಕೂ ಒಳಗಾಗಿ ನ್ಯಾಯ ನಿರಾಕರಿಸಲ್ಪಟ್ಟ ಜನಸಮುದಾಯದ ಪರವಾಗಿ ಪ್ರಾರ್ಥಿಸೋಣ ಮತ್ತು ಇಸ್ಲಾಂ ಧರ್ಮದಲ್ಲಿ ಸ್ವಚ್ಛತೆಯ ಬಗ್ಗೆ ಪ್ರಾಮುಖ್ಯತೆ ನೀಡಿದ್ದಾರೆ. ಅದರಂತೆ ನೀವು ಸಹ ವಾಸಿಸುವ ಸ್ಥಳದಲ್ಲಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ಸುಂದರ ಪರಿಸರದ ಬಗ್ಗೆ ಕಾಳಜಿ ವಹಿಸಬೇಕು ಎಂದರು. ವಿಶೇಷವಾಗಿ ದೌರ್ಜನ್ಯಕ್ಕೊಳಗಾಗುವ ಬಡವರ ಬಗ್ಗೆ ಅಪಾರ ಕಾಳಜಿ ವಹಿಸಿ ಮುಖ್ಯವಾಹಿನಿಗೆ ತರುವಲ್ಲಿ ನಾವು ಕಾರ್ಯನಿರ್ವಹಿಸಬೇಕಾಗಿದೆ. ಕೇವಲ ಪ್ರಾಣಿ ಬಲಿ ನೀಡುವುದರಿಂದ ತ್ಯಾಗ ಬಲಿದಾನಕ್ಕೆ ಅರ್ಥವಿಲ್ಲ. ನಮ್ಮಲ್ಲಿರುವ ಅಸೂಯೆ, ಕೋಪ, ದುಷ್ಟ ನಿರ್ಧಾರಗಳು ಮೊದಲು ತ್ಯಜಿಸಿದರೆ ನಿಜವಾದ ಬಕ್ರೀದ್ ಹಬ್ಬವಾಗುತ್ತೆ ಎಂದರು. ಈ ಸಂದರ್ಭದಲ್ಲಿ ಪೇಟೆ ಜಾಮಿಯಾ ಮಸೀದಿಯ ಗುರುಗಳು, ಬೇಲೂರು ಪಟ್ಟಣದ ಭಕ್ತಾದಿಗಳ ಸಮೂಹ ಹಾಜರಿದ್ದರು. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ವತಿಯಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಜಯರಾಮ್, ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ರವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ನೀಡಲಾಗಿತ್ತು. HCN ನ್ಯೂಸ್ ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ? ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ. ಇಲ್ಲಿ ಅಡ್ಮಿಷನ್ ಮಾಡಿರಿ. 46 ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ. ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ. ಬೇಬಿ ಸಿಟ್ಟಿಂಗ್, LKG, UKG 1ರಿಂದ 10ನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು. ಆಂಗ್ಲ ಮಾಧ್ಯಮದಲ್ಲಿ ಮನಮುಟ್ಟುವಂತೆ ಪಾಠ ಮಾಡುವರು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು. ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ. ಕಂಪ್ಯೂಟರ್ ಎಜುಕೇಶನ್, ನೃತ್ಯ, ಸಂಗೀತ, ಕ್ರೀಡೆ, ಕರಾಟೆ, ಯೋಗ ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಹೂರಣ. ಶ್ರೀ ವಿವೇಕಾನಂದ ವಿದ್ಯಾಲಯದ ವಿಶೇಷ 100% ಫಲಿತಾಂಶ. ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ. ಶ್ರೀ ವಿವೇಕಾನಂದ ವಿದ್ಯಾಲಯ, ಮಹಾರಾಜ ಪಾರ್ಕ್ ರಸ್ತೆ, ಉತ್ತರ ಬಡಾವಣೆ, ಹಾಸನ. ದೂರವಾಣಿ 269620 ಮತ್ತು 263808. ವಿವೇಕಾನಂದ ವಿದ್ಯಾಲಯ. ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಕೃಷಿಕ್ ಫೌಂಡೇಶನ್ ಬಿಲ್ಡಿಂಗ್, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಣ್ಣ ನೀರಾವರಿ ಇಲಾಖೆಯಿಂದ ಕೊಳವೆ ಬಾವಿ ಕೊರೆದಿದ್ದು 1 ವರ್ಷ 8 ತಿಂಗಳಾದರೂ ವಿದ್ಯುತ್ ಮೋಟಾರ್ ಪಂಪ್ ವಿತರಣೆಯಾಗಿರೋದಿಲ್ಲ. ನ್ಯಾಯವನ್ನ ದೊರಕಿಸಿಕೊಡಬೇಕು, ಇಲ್ಲವಾದರೆ ಸರ್ಕಾರದಿಂದಲೇ ವಿಷದ ಬಾಟಲಿ ನೀಡಲಿ. ಫಲಾನುಭವಿಗಳೆಲ್ಲ ಪ್ರಾಣ ಬಿಡೋದಾಗಿ ಗ್ರಾಮದ ಬಸವರಾಜು ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಅರಸೀಕೆರೆ ತಾಲೂಕು ಜಾವಗಲ್ ಹೋಬಳಿ, ಬೇಲೂರು ವಿಧಾನಸಭಾ ಕ್ಷೇತ್ರದ ಜಾವಗಲ್ ಹೋಬಳಿಯ 25 ಜನ ರೈತ ಫಲಾನುಭವಿಗಳಿಗೆ 2022ರಲ್ಲಿ ಕೊಳವೆ ಬಾವಿ ಕೊರೆದಿದ್ದು, ಇದುವರೆಗೂ ಯಾವುದೇ ಫಲಾನುಭವಿಗಳಿಗೆ ವಿದ್ಯುತ್ ಸಂಪರ್ಕ, ವಿದ್ಯುತ್ ಮೋಟಾರ್ ವಿತರಣೆಯಾಗಿಲ್ಲ. ಎಲ್ಲಾ ಫಲಾನುಭವಿಗಳು ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಹಾಸನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್, ಸಣ್ಣ ನೀರಾವರಿ ಇಲಾಖೆ ಇವರುಗಳಿಗೆ ಸುಮಾರು ವಾರಕ್ಕೆ 2 ಬಾರಿ ಇಲಾಖೆಗೆ ಅಲೆದಾಡಿ ಎಲ್ಲಾ ಇಲಾಖೆಗೂ ಮನವಿ ಪತ್ರ ಸಲ್ಲಿಸಿದ್ರೂ ಯಾವುದೇ ಅಧಿಕಾರಿಗಳು ಸಹ ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ. ಕೇಳಿದ್ರೆ ಗುತ್ತಿಗೆದಾರರ ಮೇಲೆ ಹೇಳ್ತಾರೆ. ಅಧಿಕಾರಿಗಳೇ ದೂರವಾಣಿಯ ಮೂಲಕ ಸಂಪರ್ಕಿಸಿದಾಗ ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ಗುತ್ತಿಗೆದಾರರು ಹೇಳ್ತಿದ್ದಾರೆ.
ನಾನು ಗುತ್ತಿಗೆದಾರ ಅಷ್ಟೇ, ಇಂಜಿನಿಯರ್ ಅವರ ಹೇಳಿಕೆಯ ಮೇರೆಗೆ ಒಬ್ಬ ಗುತ್ತಿಗೆ ನೀಡಿರುತ್ತೇನೆ ಎಂದು ಹೇಳ್ತಾರೆ. ಆದರೆ ಇವರು ನಮಗೆ ಯಾವುದೇ ವಿದ್ಯುತ್ ಪರಿಕರಗಳನ್ನು ವಿತರಿಸಿರುವುದಿಲ್ಲ ಎಂದರು. ಇಂಜಿನಿಯರ್ ಮತ್ತು ಎಇಇ ಅರಸೀಕೆರೆ ವಿಭಾಗ ಇವರು ಟೆಂಡರ್ ಕ್ಯಾನ್ಸಲ್ ಮಾಡಿ ಬೇರೆಯವರಿಗೆ ನೀಡಿ ನಿಮಗೆ ಮೋಟಾರ್ ಪಂಪ್ ಹಾಗೂ ವಿದ್ಯುತ್ ಸಂಪರ್ಕ ನೀಡುತ್ತೇವೆ ಎಂದು ಹೇಳಿ 6 ತಿಂಗಳಾದರೂ ಇಲ್ಲಿವರೆಗೂ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ಹೋದಾಗಲೆಲ್ಲ ಸುಳ್ಳು ಹೇಳಿ ಕಳುಹಿಸುತ್ತಾರೆ. ಆದ್ರಿಂದ ನಮಗೆ ಯಾವುದೇ ಇಲಾಖೆಯಿಂದ ನ್ಯಾಯ ದೊರಕಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ನಮಗೆ ನ್ಯಾಯ ದೊರಕದಿದ್ರೆ ಎಲ್ಲಾ ಫಲಾನುಭವಿಗಳಿಗೂ ಸರ್ಕಾರದಿಂದಲೇ ಒಂದೊಂದು ವಿಷದ ಬಾಟಲಿ ನೀಡಲಿ, ಅದನ್ನ ಕುಡಿದು ಫಲಾನುಭವಿಗಳೆಲ್ಲ ಪ್ರಾಣ ಬಿಡ್ತೇವೆ ಎಂದು ಎಚ್ಚರಿಸಿದರು. ಗ್ರಾಮದ ಅಣ್ಣಯ್ಯ, ಸಣ್ಣರಾಮು, ಬಸವಯ್ಯ, ಮಂಜುನಾಥ್, ಧರ್ಮ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಂದರೆ ಇಲ್ಲಿವರೆಗೂ ನಮಗೆ ಯಾವುದೇ ರೀತಿ ಪರಿಕರಗಳನ್ನು ವಿತರಣೆ ಮಾಡಿಲ್ಲ. TC ಆಗಲಿ, ಆಮೇಲೆ ಮೋಟ್ರ್ ಪೈಪ್ ಆಗಲಿ ಯಾವುದೂ ನೀಡಿಲ್ಲ. ನಾವು DC ಮೇಡಮ್ ಅವ್ರಿಗೆ ಅರ್ಜಿ ಸಲ್ಲಿಸಿದ್ವಿ, ಮನವಿ ಪತ್ರ, ಆಮೇಲೆ EO ಮೇಡಮ್ಗೆ ಮನವಿ ಪತ್ರ ಸಲ್ಲಿಸಿದ್ವಿ. ಎಲ್ಲ ಅಧಿಕಾರಿಗಳಿಗೂ ಮನವಿ ಪತ್ರ ಸಲ್ಲಿಸಿದ್ವಿ. ವಾರಕ್ಕೆ 2 ಬಾರಿ ನಾವು ಇಲಾಖೆಗೆ ಸುತ್ತಾಡಿ ಸಾಕಾಗಿ ಹೋಗ್ಬಿಟ್ಟಿದ್ದೀವಿ, ಆಯಿತಾ. ಬಟ್ ನಮಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ. ನಾವು ಅವ್ರನ್ನ ಫೋನ್ ಮಾಡೋದಾಗಲಿ ಮತ್ತೊಂದಾಗಲಿ ಅಧಿಕಾರಿಗಳ ಹತ್ರ ಹೋದರೆ ಟೆಂಡರ್ ಕ್ಯಾನ್ಸಲ್ ಮಾಡ್ತೀವಿ, ಬೇರೆಯವ್ರಿಗೆ ಕೊಡ್ತೀವಿ ಅಂತಾರೆ. ಈಗ 6 ತಿಂಗಳಾಯಿತು, 6 ತಿಂಗಳಿಂದನೂ ನಮಗೆ ಯಾವುದೇ ರೀತಿ ಅವರಿಂದ ಯಾವುದೂ ಉತ್ತರ ಬರ್ತಿಲ್ಲ. ನಮಗೆ ಅವರು ಸರಿಯಾದ ರೀತಿ ನಮಗೆ ಸ್ಪಂದಿಸ್ತಾನೂ ಇಲ್ಲ. ಗುತ್ತಿಗೆದಾರರಿಗೆ ಕೇಳಿದರೆ ಅವ್ರೇನಂತಾರೆ ಅಂದರೆ ನಿಜವಾದ ಗುತ್ತಿಗೆದಾರರು ನಾಗರಾಜ್ ಅಂತೇಳಿ, ಅವ್ರಿಗೆ ಫೋನ್ ಮಾಡಿದರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಮಾತಂತಾರೆ. ಹಾಸನ ನಗರದ ವಿಜಯನಗರ ಬಡಾವಣೆಯಲ್ಲಿರುವ ಮಹಾತ್ಮ ಗಾಂಧಿ ಉದ್ಯಾನವನದಲ್ಲಿ ಬಿಜೆಪಿಎಸ್ ಸದಸ್ಯತ್ವ ಆಂದೋಲನದ ಅಂಗವಾಗಿ ತಾರಸಿ ಕೃಷಿ ಏಕೆ ಹೇಗೆ ಕುರಿತು ವಿಚಾರ ಸಂಕಿರಣ ಮತ್ತು ಸಂವಾದ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕಂದಲಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿ ಶಿವಶಂಕರ್ ತಾರಸಿ ಕೃಷಿ ಏಕೆ ಹೇಗೆ ಕುರಿತು ಮಾರ್ಗದರ್ಶನ ನೀಡಿ ಬಡವರ ಊಟಿಯಾಗಿದ್ದ ಹಾಸನ ಆಧುನಿಕತೆ ಹೆಸರಿನಲ್ಲಿ ತತ್ತರಿಸುತ್ತಿದೆ. ನಾವು ತಿನ್ನುವ ಆಹಾರ ಈಗ ನೈಸರ್ಗಿಕವಾಗಿಲ್ಲ, ವ್ಯಾಪಾರದ ಕಾರಣಕ್ಕೆ ಕೃತಕವಾಗಿ ತಯಾರಿಸಿದ ಹೈಬ್ರಿಡ್ ತಳಿಗಳಾಗಿದ್ದು ಅವುಗಳಲ್ಲಿ ಕ್ರಿಮಿನಾಶಕಗಳ ಅವಲಂಬನೆಯಿಂದ ಪೋಷಕತೆಗಿಂತ ವಿಷಯುಕ್ತವೇ ಹೆಚ್ಚಾಗಿರುತ್ತದೆ. ಹಾಗಾಗಿ ನಮ್ಮ ವೈಯಕ್ತಿಕ ಆರೋಗ್ಯದ ಹಿತದೃಷ್ಟಿಯಿಂದ ಮನೆಯಂಗಳದಲ್ಲೇ ದೈನಂದಿನ ಬದುಕಿಗೆ ಬೇಕಾದ ತರಕಾರಿಗಳನ್ನು ಬೆಳೆದುಕೊಂಡು ಹೆಚ್ಚು ಪೋಷಕಯುಕ್ತ ಆಹಾರ ಪದಾರ್ಥಗಳನ್ನು ಅಗ್ಗದ ದರದಲ್ಲಿ ಪಡೆಯಬಹುದೆಂದು ವಿವರಿಸಿದ್ರು. ಹೆಚ್ಚಿನ ಇಳುವರಿಗಾಗಿ ಉಪಯೋಗಿಸುವ ರಸಗೊಬ್ಬರದಿಂದ ನಮ್ಮ ದೇಹದಲ್ಲಾಗುವ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮಾಡಿಸಿ ಅಂಗಳ ಕೃಷಿ ಉಪಯೋಗದ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಿಕೊಟ್ರು. ಬಿಜೆವಿಎಸ್ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ತಾರಸಿ ಕೃಷಿ ಪ್ರಯೋಗಶೀಲ ಕೃಷಿಕ ಡಾ ಮಂಜುನಾಥ್ ಅವರು ತಮ್ಮ ಮನೆಯ ತಾರಸಿ ಕೃಷಿ ಅನುಭವದ ಕುರಿತು ಮಾತನಾಡುತ್ತಾ, ಕಳೆದ 10 ವರ್ಷಗಳಲ್ಲಿ ನಾನು ತರಕಾರಿಗಳನ್ನು ಕೊಂಡಿಲ್ಲ, ಮಾತ್ರವಲ್ಲದೆ ಪ್ರತಿ ವರ್ಷ ಕನಿಷ್ಠ 5 ರಿಂದ 10 ಸಾವಿರ ರೂಪಾಯಿಗಳನ್ನು ತರಕಾರಿಗಾಗಿ ವ್ಯಯಿಸುವುದನ್ನು ಉಳಿಸಿದ್ದೇನೆ ಹಾಗೂ ನಮ್ಮ ತಾರಸಿಯಲ್ಲಿ ಬೆಳೆದ ತರಕಾರಿಗಳನ್ನು ಅಕ್ಕಪಕ್ಕದ ಮನೆಯವರಿಗೆ ಉಚಿತವಾಗಿ ಹಂಚಿದ್ದೇನೆ ಎಂದು ವಿವರಿಸಿದರು. ತಾರಸಿ ಕೃಷಿಯಿಂದ ಪ್ರತಿನಿತ್ಯ ತರಕಾರಿ ಹಣದುಬ್ಬರದಿಂದ ಪಾರಾಗಿ ಸ್ವಚ್ಛ ಪೋಷಕಾಂಶಯುಕ್ತ ತರಕಾರಿ ತಿನ್ನಬಹುದು. ಮನೆಯ ಮೇಲೆ ಹಸಿರು ತರಕಾರಿ ಗಿಡಗಳು ನಳನಳಿಸೋದ್ರಿಂದ ಮನೆ ತಂಪಾಗಿ ಬಿಸಿಲ ಬೇಗೆಯಿಂದ ತಣಿಸುತ್ತದೆ, ದೇಹಕ್ಕೆ ವ್ಯಾಯಾಮ ಮತ್ತು ಆನಂದ ತರುತ್ತದೆ ಎಂದು ಎಳೆಯಾಗಿ ವಿವರಿಸಿ ಸಭೆಯಲ್ಲಿ ಭಾಗವಹಿಸಿದ್ದವರ ಕುತೂಹಲಕಾರಿ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ನೀಡುತ್ತಾ ಸಂವಾದದಲ್ಲಿ ಪಾಲ್ಗೊಂಡರು. ಬದುಕು ಮತ್ತು ಪರಿಸರ ಕುರಿತು ಪಿಪಿಟಿ ಕುರಿತು ಬಿಜೆವಿಎಸ್ ಜಿಲ್ಲಾ ಕಾರ್ಯದರ್ಶಿ ಅಹಮದ್ ಹಗರೆ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಿಜೆವಿಎಸ್ ಜಿಲ್ಲಾಧ್ಯಕ್ಷ ಎಚ್ಡಿ ಗುರುರಾಜ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಬಿಜೆವಿಎಸ್ ಹಾಸನ ತಾಲೂಕು ಸಮಿತಿ ಅಧ್ಯಕ್ಷೆ ರಾಧಾ, ತಾಲೂಕು ಜಿಲ್ಲಾ ಉಪಾಧ್ಯಕ್ಷೆ ಪ್ರಮೀಳಾ, ಕಾರ್ಯದರ್ಶಿ ವನಜಾಕ್ಷಿ, ತಾಲೂಕು ಸಮಿತಿ ಸದಸ್ಯರಾದ ಅರ್ಜುನ್ ಶೆಟ್ಟಿ, ಆಶಾ, ಜಾನಕಿ, ಸ್ನೇಹ ಸಮ್ಮೇಳನದ ಸರಳ, ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷ ಸೈಯದ್ ಏಜಾಜ್, ವಿಜಯನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿದ್ದೇಗೌಡ, ನಗರದ ನಾಗರಿಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇನ್ನೊಬ್ರು ನಮಗೆ ನಾರಾಯಣಗೌಡ ಅಂತ ಅಂದ್ಬಿಟ್ಟು ಒಬ್ರು ಹಾರ್ಟಿಕಲ್ಚರ್ ಆಫೀಸರ್ ಡೆಪ್ಯೂಟಿ ಡೈರೆಕ್ಟರ್ ಆಗಿ ರಿಟೈರ್ಡ್ ಆಗಿರೋರು, ಅವ್ರನ್ನ ಕೇಳಿದೆ. ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾವುದೋ ಒಂದು ಪ್ರಜಾವಾಣಿನಲ್ಲಿ ಬಂದಿದ್ದು ಒಂದು ಕಟಿಂಗ್ಸಲ್ಲಿ ಕೊಟ್ಟರು ಅವರು. ಸೊ ಅವಾಗಿನ್ನು ಯೂಟ್ಯೂಬು ಈ ಥರದ್ದೆಲ್ಲ ಅಷ್ಟೊಂದು ಇರಲಿಲ್ಲ, ಅಷ್ಟೊಂದೆಲ್ಲ ಇರಲಿಲ್ಲ. ನಮ್ಮ ಹತ್ರ ಎಲ್ಲ 2G 3Gನೇ ಇಟ್ಟಿತ್ತು. ಯೂಟ್ಯೂಬ್ಗಳು ಅಷ್ಟೊಂದು ಬರ್ತಾ ಇರಲಿಲ್ಲ, ಬರ್ತಿರಲಿಲ್ಲ. ಸೊ ಹಂಗಾಗಿ ನನಗೆ ಅವ್ರಿಗೆ ಹೇಳಿದೆ, ಹಾರ್ಟಿಕಲ್ಚರಲ್ಲಿ ಇದ್ರಲ್ಲ ಅವರು ಒಂದು ಗಿಡ ಬೆಳೆಯೋದಕ್ಕೆ ಏನು ಬೇಕು, ಬೇರೆ ಇಟ್ಕೊಳ್ಳೋದಕ್ಕೆ ಮಣ್ಣು ಬೇಕು. ಸೊ ಇವಾಗ ನೀರಲ್ಲೇ ಬೆಳೀತಾ ಇದ್ದಾರೆ, ಮಣ್ಣು ಬೇಕಿಲ್ಲ, ನೀರಲ್ಲೇ ಬೆಳೀಬೇಕು. ಹೈಡ್ರೋಫೋನಿಕ್ಸ್ ಅಂತಿದೆ, ನೀರಲ್ಲೇ ಇಸ್ರೇಲು ಅಲ್ಲೆಲ್ಲ ನೀರಲ್ಲೇ ಬೆಳೀತಾರೆ. ಇವನ್ನು ಗೊಬ್ಬರನೂ ಅವರು ಹಾಕ್ತಾರೆ, ಸಾರಿ ಮಣ್ಣು ಅವ್ರಿಗೆ ಬೇಕಿಲ್ಲ. ಹೈಡ್ರೋಫೋನಿಕ್ಸ್ ಅದನ್ನು ಬೆಳೀಬೇಕು. ನಮಗೇನಂದರೆ ಬೇರೆ ಇಟ್ಕೊಳ್ಳೋದಕ್ಕೆ ಮಣ್ಣು ಬೇಕು. ಸೊ ಅದಕ್ಕೆ ನ್ಯೂಟ್ರಿಷನ್ಗೆ ಸ್ವಲ್ಪ ಗೊಬ್ಬರ ಬೇಕು, ಆಮೇಲೆ ನೀರು ಬೇಕು. ಗಿಡಕ್ಕೆ ಬೇಕಾಗಿರೋದು ನೀರು, ಅದ್ರ ನೀರು. ಸೊ ಇನ್ನು ಅದಕ್ಕೆ ಬೇಕಾಗ್ತಂಥ ಕಾರ್ಬನ್ ಡೈಆಕ್ಸೈಡು, ಸನ್ಲೈಟು,
ಸೊ ಇವೆಲ್ಲದೂ ನಮಗೆ ಯಥೇಚ್ಛವಾಗಿ ನೇಚರಲ್ಲೇ ಸಿಗುತ್ತೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಸಮೀಪ ಅರಸೀಕೆರೆ ರಸ್ತೆ ಬಳಿ ಇರುವ ದೂರವಾಣಿ ನಗರದಲ್ಲಿ 75 ಲಕ್ಷ ವೆಚ್ಚದ ಪಾರ್ಕ್ ಕಾಮಗಾರಿಗೆ ಕ್ಷೇತ್ರದ ಶಾಸಕ HP ಸ್ವರೂಪ್ರಕಾಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ದೂರವಾಣಿ ನಗರದಲ್ಲಿ 75 ಲಕ್ಷ ವೆಚ್ಚದ ಪಾರ್ಕ್ ಕಾಮಗಾರಿಗೆ ಇಲ್ಲಿನ ನಿವಾಸಿಗಳ ಜೊತೆ ಸೇರಿ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಉಳಿದಂತೆ ರಸ್ತೆ, UGD ಸೇರಿದಂತೆ ಚಿಕ್ಕಪುಟ್ಟ ಕೆಲಸ ಇನ್ನೂ ಆಗಬೇಕಾಗಿದ್ದು, ದೂರವಾಣಿ ನಗರದಲ್ಲಿ ಇನ್ನೇನು ಅಭಿವೃದ್ಧಿ ಕೆಲಸಗಳು ಬಾಕಿ ಉಳಿದಿದೆ, ಅದನ್ನು ಕೂಡ ಸಂಪೂರ್ಣವಾಗಿ ಕೆಲಸ ನಿರ್ವಹಿಸಲಾಗುವುದು. ಈಗಾಗಲೇ ನಮ್ಮ ತಂದೆ ಕಾಲದಲ್ಲಿ ಸಂಪೂರ್ಣ ರಸ್ತೆ ಕಾಮಗಾರಿಯಾಗಿದ್ದು 5 ವರ್ಷಗಳಾದ ಮೇಲೆ ಮತ್ತೊಮ್ಮೆ ಟಾರ್ ಹಾಕಲಾಗಿದೆ ಎಂದರು. HD ಕುಮಾರಸ್ವಾಮಿ ಅವರ ಪ್ರಮಾಣ ವಚನ ಸ್ವೀಕಾರ ಆದ ವೇಳೆ ನಾವು ಕೂಡ ದೆಹಲಿಗೆ ಹೋಗಿ ಜೊತೆ ಕಾರ್ಯದಲ್ಲಿ ಭಾಗವಹಿಸಿದ್ದೆವು. ಹಾಸನ ವಿಚಾರವಾಗಿ ಬಹಳಷ್ಟು ಚರ್ಚೆ ಮಾಡಲಾಗಿದೆ. ಇದು ನನ್ನ ಹುಟ್ಟೂರು, ತವರೂರಾಗಿರೋದ್ರಿಂದ ಹಾಸನ ವಿಚಾರ ಬಂದ್ರೆ ಯಾವುದೇ ಕೆಲಸ ಮಾಡ್ತೇನೆ. ಇಲ್ಲಿಗೆ ಒಳ್ಳೆಯ ಕೈಗಾರಿಕೆ ತಂದು ಹಾಸನ ಜಿಲ್ಲೆಗೆ ಉದ್ಯೋಗಗಳನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದರು. ನಗರದ ಮೇಲ್ಸೇತುವೆ ಇರಬಹುದು, ವಿಮಾನ ನಿಲ್ದಾಣವಾಗಿರಬಹುದು, ಎಲ್ಲ ಕೆಲಸವನ್ನ ಮಾಡೋದಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಮುಂದಿನ ದಿನ ದೊಡ್ಡ ಮಟ್ಟದಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಗುವುದು. ಈಗಾಗಲೇ ಈ ಜಿಲ್ಲೆಗೆ ಹೆಚ್ಚಿನ ಒತ್ತು ಕೊಡೋದಾಗಿ ಕುಮಾರಣ್ಣ ಹೇಳಿರುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ದೂರವಾಣಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ರು. ನಂತರ ಇಲ್ಲಿನ ಸಮಸ್ಯೆ ಬಗ್ಗೆ ಆಲಿಸಿ ಪರಿಹರಿಸುವ ಭರವಸೆ ನೀಡಿದರು. HCN ನ್ಯೂಸ್ ಹಾಸನ್. ಹಿಂದಿನಿಂದಲೂ ಕೂಡ ಒಂದು ಪಾರ್ಕ್ನ ಒಂದು ಬೇಡಿಕೆ ಇತ್ತು. ಇವತ್ತು ಎಲ್ಲ ನಾಗರಿಕರೆಲ್ಲರೂ ಸೇರಿ ಇವತ್ತು ಸುಮಾರು 75 ಲಕ್ಷ ಹಣವನ್ನು ಏನು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ನಿಂದ ಇವತ್ತು ದೂರವಾಣಿ ನಗರಕ್ಕೆ ಪಾರ್ಕ್ಗೆ ಹಾಕಿ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೀವಿ. ಎಲ್ಲರೂ ಕೂಡ ಬಂದು ಸಹಕಾರನ ಕೊಟ್ಟಿದ್ದಾರೆ. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜೂನ್ 19ರ ಬುಧವಾರದಂದು ಸಂಜೆ 6 ಗಂಟೆಗೆ ಬಂಜಾರ ಜನಾಂಗದ ಕಲೆ, ಸಂಸ್ಕೃತಿ, ಬದುಕು, ಬವಣೆಗಳನ್ನು ಬಿಂಬಿಸುವ ಗೋರ್ಮಾಟಿ ನಾಟಕ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಹಿತಿ ಹಾಗೂ ಹಿರಿಯ ಪತ್ರಕರ್ತ ಚಲಂ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಉಳಿವಾಲ ಸ್ಕೂಲ್ ಆಫ್ ಡ್ರಾಮಾ ವತಿಯಿಂದ ಆಯೋಜಿಸಿರುವ ಈ ನಾಟಕವು ಬುಡಕಟ್ಟು ಸಮುದಾಯದ ಜೀವನ ಶೈಲಿ ಹಾಗೂ ವೈಶಿಷ್ಟ್ಯದ ಮಾಹಿತಿಯನ್ನು ಆಧರಿಸಿ ನಾಟಕ ಪ್ರದರ್ಶನ ನಡೆಯಲಿದೆ ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಂಜಾರ ಸಮುದಾಯದ ಕೊಡುಗೆ ಹಾಗೂ ದೇಶಕ್ಕೆ ಕೊಡುಗೆ ಹಾಗೂ ಅವರಿಂದಾಗಿರುವ ಅನುಕೂಲಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಈ ನಾಟಕ ಆಯೋಜಿಸಿದ್ದು, ಬಂಜಾರ ಸಮುದಾಯದ ಕೊಡುಗೆ ಹಾಗೂ ಸಾಧನೆಗಳ ಬಗ್ಗೆ ತಿಳಿಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ನಾಟಕ ಪ್ರದರ್ಶನ ಯಶಸ್ವಿಗೊಳಿಸಬೇಕೆಂದು ಕೋರಿದರು. 30 ಜನ ಕಲಾವಿದರನ್ನ ಒಳಗೊಂಡ ನಾಟಕ ಇದಾಗಿದ್ದು, ಸಿ ಬಸಲಿಂಗಯ್ಯ ಅವರು ನಿರ್ದೇಶಿಸಿ, ಗೀತಾ ಮೊಂಟಡ್ಕ ಅವರು ರಂಗ ನಿರ್ವಹಣೆ ಮಾಡಿದ್ದು, ಬೆಳಕಿನ ವಿನ್ಯಾಸವನ್ನ ಕೃಷ್ಣಕುಮಾರ್ ನಾರಣಗಜೆ ಮಾಡಿದ್ದು, ಶಶಿಧರ್ ಅಡಪ ಅವರು ರಂಗ ವಿನ್ಯಾಸ ಮಾಡಿದ್ದು, KR ನಂದಿನಿ ಅವರು ಸಹ ನಿರ್ದೇಶನ ಮಾಡಿದ್ದಾರೆ ಎಂದು ಹೇಳಿದರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಬಂಜಾರ ಸಮುದಾಯ ಹೊಂದಿದೆ. ಈ ಸಮುದಾಯದ ಸಾಂಸ್ಕೃತಿಕ ಕಥಾಯನವನ್ನ ಈ ನಾಟಕ ತಿಳಿಸುತ್ತೆ. ಇದನ್ನು ಕರ್ನಾಟಕದಲ್ಲಿ ಲಂಬಾಣಿ ಎಂದು ಕರೆಯುತ್ತೇವೆ. ಬುಡಕಟ್ಟು ಸಮಾಜದ ಈ ಕತೆ ಅದ್ಭುತವಾಗಿ ನಾಟಕದಲ್ಲಿ ಮೂಡಿಬಂದಿದೆ. ಸಾಹಿತಿಗಳು ಹಾಗೂ ಮಾಜಿ ಸಚಿವರಾದ BT ಲಲಿತಾ ನಾಯಕ್ ಅವರು ತಂಡಾಯಣ ಮತ್ತು ಇನ್ನೊಂದು ಕಥೆ ಸೇರಿ 2 ಕಥೆಯ ಆಯ್ದ ಭಾಗಗಳನ್ನು 30,000 ಇತಿಹಾಸವಿರುವ ಬಂಜಾರ ಸಮುದಾಯವು ಸ್ವಾತಂತ್ರ್ಯದ ವೇಳೆ ಇವರ ಕೊಡುಗೆ ಏನು, ಇದು ಬಳಗಿದಂತಹ ಸಮುದಾಯವಾಗಿದೆ ಎಂದು, ಹಿಂದಿನ ಇತಿಹಾಸದ ಬಗ್ಗೆ ಈ ನಾಟಕದಲ್ಲಿ ಅಡಗಿದೆ ಎಂದು ತಿಳಿಸಿದರು. ರಂಗಕರ್ಮಿ ರತಿ, ರಾಮಗಿರಿ ನಾಯಕ್, ಪುಟ್ಟನಾಯಕ್, ಜಗದೀಶ್, ಸೋಮನಾಯಕ್, ಪರಮೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಾವು ಇದೇ ತಿಂಗಳ 19ನೇ ತಾರೀಕು ಬುಧವಾರ ಸಂಜೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಗೋರ್ಮಾಟಿ ಅನ್ನುವ ಒಂದು ನಾಟಕವನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಈ ನಾಟಕ ಮೈಸೂರಿನ ರಂಗಾಯಣ ರೆಪರ್ಟರಿಯ ಒಂದು ಪ್ರಸ್ತುತಿ. ಈ ನಾಡಿನ ಖ್ಯಾತ ರಂಗಕರ್ಮಿಗಳಾದ ಸಿ ಬಸವಲಿಂಗಯ್ಯನವರ ನಿರ್ದೇಶನ ಈ ನಾಟಕಕ್ಕಿದೆ. ಈ ಗೋರ್ಮಾಟಿ ಅನ್ನುವ ನಾಟಕ
2.5 ಗಂಟೆಯ ಅವಧಿ ನಾಟಕ ಇದು. ಈ ನಾಟಕವು ಒಂದು ಸಮುದಾಯದ ಸುತ್ತ ಸಂಸ್ಕೃತಿಯ ಚಲನೆಯನ್ನು ಹೇಳ್ತಾ ಹೋಗುತ್ತೆ. ಗೋರ್ಮಾಟಿ ಅನ್ನೋದು ಮೂಲತಃ ಮರಾಠಿ ಶಬ್ದ. ಬೇರೆ ಬೇರೆ ನಾಡಿನಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕನೂ ಕೂಡ ಬಂಜಾರ ಸಮುದಾಯ ಅಂತಕ್ಕಂಥ ಒಂದು ಸಮುದಾಯ, ಒಂದು ಹರಡಿ ಹಂಚು ಹೋಗಿರ್ತಕ್ಕಂಥ ಒಂದು ಸಮುದಾಯ. ಆ ಸಮುದಾಯದ ಸಾಂಸ್ಕೃತಿಕ ಕಥನವನ್ನು, ಪಲ್ಲಟದ ಕಥನವನ್ನು ಈ ನಾಟಕ ಹೇಳ್ತಾ ಹೋಗುತ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲಾದ್ಯಂತ ಬಕ್ರೀದ್ ಹಬ್ಬ ಆಚರಣೆ, ತ್ಯಾಗ ಬಲಿದಾನ ಪ್ರತೀಕವಾದ ಈದ್, ಮುಸ್ಲಿಂ ಸಮುದಾಯದಿಂದ ಸಾಮೂಹಿಕ ಪ್ರಾರ್ಥನೆ. ನೆಟಗೆರೆ ಗ್ರಾಮದಲ್ಲಿ 20 ದಿನಗಳಿಂದ ಕುಡಿಯುವ ನೀರಿಲ್ಲ, ಉಡಾಫೆ ಉತ್ತರ ನೀಡುತ್ತಿರುವ ಅಧಿಕಾರಿಗಳು. ಕುಡಿಯುವ ನೀರಿಗಾಗಿ ಖಾಲಿ ಕೊಡ ಹಿಡಿದು ಪ್ರತಿಭಟನೆ ನಡೆಸಿದ ನೆಟಗೆರೆ ಗ್ರಾಮಸ್ಥರು. ರಾಜ್ಯ ಸರ್ಕಾರದಿಂದ ತೈಲ ಬೆಲೆ ಏರಿಕೆ, ಇಂಧನ ಬೆಲೆ ಏರಿಕೆಗೆ ಜೆಡಿಎಸ್ ಬಿಜೆಪಿ ಖಂಡನೆ. ಜೂನ್ 18ರಂದು ಬಿಜೆಪಿ ಜೆಡಿಎಸ್ ಪ್ರತಿಭಟನೆ, ಶಾಸಕ ಎಚ್ಪಿ ಸ್ವರೂಪ್ ಕರೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.